ಸರ್ ನಮಸ್ಕಾರ. ನೋಡ್ತಾ ಇದ್ರೆ ಇವತ್ತು ಜಾನಕಮ್ಮನವರ ಅಂತಿಮ ದರ್ಶನಕ್ಕೆ ಬಂದಂತಹ ಮೈಸೂರಿಗರು ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಬಂದಿದ್ದಾರೆ, ಹೊರ ರಾಜ್ಯಗಳಿಂದ ಕೂಡ ಬಂದಿದ್ದಾರೆ. ಅದಕ್ಕೆ ಮುಖ್ಯ ನಿದರ್ಶನ ಅಂದರೆ ತಮಿಳುನಾಡಿಂದ ಬಂದಂಥ ಅವರ ಫ್ಯಾಮಿಲಿ, ಯಾರು ಜಾನಕಮ್ಮನವರ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅವರು ಬಹಳ ನಿಕಟವರ್ತಿಗಳಾಗಿರುವಂಥವ್ರು. ಅಲ್ಲಿ ಬೆಳಗ್ಗೆ ಬೇಗ ಬಂದು ಅವ್ರನ್ನ ಸರ್ವೇ ಸಾಮಾನ್ಯರಾಗಿ ಒಂದು ಮಾಮೂಲಿ ಕೌಂಟ್ರಲ್ಲಿ ನೋಡಿಕೊಂಡು ಒಂದು ಆಲ್ಬಮ್ ಕೂಡ ತೋರಿಸಿದ್ದು ನನಗೆ. ನೋಡಿ ಎಷ್ಟು ಅವರ ಕುಟುಂಬಸ್ಥರು ಮತ್ತು ಜಾನಕಮ್ಮನವರು ಅವ್ರ ಮನೆಗೆ ಹೋಗಿ ಗೃಹಪ್ರವೇಶದ ಒಂದು ಪೂಜಾ ಕಾರ್ಯಕ್ರಮಗಳು ಕೂಡ ಭಾಗಿಯಾಗ್ತಾರೆ. ಮತ್ತು ಬೆಂಗಳೂರಿಂದ ಬಂದು, ಚೆನ್ನೈಯಿಂದ ಬೆಂಗಳೂರು ಬಂದು, ಬೆಂಗಳೂರಿಂದ ಮತ್ತೆ ಮೈಸೂರಿಗೆ ಬಂದು ಕೂಡ ಈ ಒಂದು ಅಂತಿಮ ದರ್ಶನಕ್ಕೆ ಬರ್ತಾರೆ. ಜೊತೆಗೆ ಅವರು VIP ಕೌಂಟ್ರ್ ಬರಲ್ಲ, ಮಾಮೂಲಿ ನನ್ನ ಜೊತೆಗೆ ಸಾಮಾನ್ಯ ಕೌಂಟ್ರ್ ಬರ್ತಾರೆ. ಯಾಕೆಂದರೆ ಆಮೇಲೆ ಮತ್ತೆ ಅವ್ರನ್ನ VIP ಕೌಂಟ್ರ್ ಬಿಡುವಂಥದ್ದು, ಬಹಳ ದುಃಖವಾಗಿ ಮಾತಾಡುವಂಥದ್ದು. ಅಂತ ರಾತ್ರಿ ಆದಂಥ ಇನ್ಸಿಡೆಂಟು ನಿಮ್ಗೆ ಅಪೋಲೋ ಹಾಸ್ಪಿಟ್ಲು ಮುಂಭಾಗ ಕೇವಲ 100 ಜನ ಇರ್ತಾರೆ ಅಷ್ಟೇ, ಜಾಸ್ತಿ 1000 ಜನ ಇರಲ್ಲ. ಎಲ್ಲ ಬೆಳಗ್ಗೆ ಹೋಗೋಣ ಅಂತ ಒಂದು ಮನಸ್ಥಿತಿ ಇರುವಂತ ಕಾಣುತ್ತೆ. ಹಾಗಾಗಿ ಅಲ್ಲಿ ಅಪೋಲೋ ಹಾಸ್ಪಿಟ್ಲ್ ಮುಂದೆ ಜನಗಳನ್ನ ಡೈರೆಕ್ಷನ್ ತಪ್ಪಿಸಿ ಹಿಂದ್ಗಡೆ ಬಾಗಿಲಿಂದ ಕಳಿಸ್ತಾರೆ. ಜಾನಕಮ್ಮನವರ ಒಂದು ಬೇಜಾರ ಕೂಡ ಜನಗಳಲ್ಲಿತ್ತು. ಹಲವಾರು ಜನ ಅದ್ರ ಬಗ್ಗೆ ಟೀಕೆಗಳ ಮಾಡಿದ್ರು. ಆದರೆ ನಮ್ಮ ಮೈಸೂರಿಗರು ನಿಜವಲ್ಲೂ ಬಹಳ ಶಾಂತಿ ಪ್ರಿಯರು ಅನ್ನೋದು ಕೂಡ ಇಲ್ಲಿ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಏನು ನಾವು ನೋಡ್ತಾ ಇದ್ದೀವಿ, ಬಹಳ ಮೌನಯುತವಾಗಿ ಮತ್ತೆ ಗೌರವಯುತವಾಗಿ ಜನ ಬಂದು ಇವತ್ತು ಅಂತಿಮ ದರ್ಶನ ಮಾಡ್ಕೊಂಡು ಹೋಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಮತ್ತು ಇಲ್ಲಿನ ಜಿಲ್ಲಾಡಳಿತ ವ್ಯವಸ್ಥೆಗಳು ಏನೇನಾಗುತ್ತೆ ಅಂತ ಕೂಡ ಕೆಲವು ಜನಕ್ಕೆ ಭಯ ಇತ್ತೇನೋ, ಆದರೆ ಎಲ್ಲ ರೀತಿಯಂಥ ವ್ಯವಸ್ಥೆಗಳು ಮಾಡಿದ್ದಾರೆ. ಈಗ ಅತಿ ಹೆಚ್ಚು ಕ್ರೌಡು ಜಾಸ್ತಿ ಆಗ್ತಾ ಇದೆ. ಏನು ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಬಂದಂಥವ್ರು ಕೂಡ ಅತಿ ಹೆಚ್ಚು ಕ್ರೌಡ್ ಆಗ್ತಾ ಇರೋದು. ಮತ್ತು ನಮ್ಮ ಜನಕ್ಕೆ ಒಂದು ಸ್ವಲ್ಪ ಈ ಸೆಲ್ಫಿ ಹುಚ್ಚು ಬಿಟ್ಬಿಟ್ರೆ ಇನ್ನೂ ಜನಕ್ಕೆ ಬಹಳ ಬೇಗ ದರ್ಶನ ಆಗುತ್ತೆ. ಒಬ್ಬೊಬ್ಬರು ನನ್ನ ಮೊಬೈಲ್ ಇಟ್ಕೊಂಡು ಸೆಲ್ಫಿ, ಯಾಕೆಂದರೆ ಪೊಲೀಸ್ ಇಲಾಖೆ ಹೇಳಿದ್ರು ಕೂಡ ಕೇಳಲ್ಲ ಜನ. ಎಲ್ಲಿ ಸೆಲ್ಫಿ ತಗೊಳ್ಳೋದು ತಪ್ಪಲ್ಲ, ಯಾವ ಜಾಗ ತಗೊಬೇಕು, ಯಾವ ಪರಿಸ್ಥಿತಿಯಲ್ಲಿ ತಗೊಬೇಕು, ಎಲ್ಲಿ ತಗೊಬೇಕು ಅಂತ ಕೂಡ ನಾವು ಸಾರ್ವಜನಿಕ ಅರ್ಥ ಮಾಡ್ಕೊಬೇಕು. ಹಾಗಾಗಿ ಸೆಲ್ಫಿ ತಗೊಳ್ಳೋದ್ರಲ್ಲೇ ಪಾಪ ಕೆಲವೆಲ್ಲ ತೊಂದರೆ. ನಿಜವಾಗ್ಲೇ ಅವ್ರು ಗೂಗಲ್ ಸರ್ಚ್ ಮಾಡಿದ್ರೆ ಎಷ್ಟು ಫೋಟೋಗಳು ಸಿಗಲ್ಲ ಜಾನಕಮ್ಮನವ್ರದ್ದು. ಬಟ್ ಅದನ್ನು ಸೆಲ್ಫಿ ತೆಗೆದು ಅವ್ರಿಗೆ ಅಗೌರವ ಮಾಡಬಾರ್ದು ಅದು ನಿಜವೂ ಈ ಟೈಮಲ್ಲಿ ಅನ್ನೋದು ಕೂಡ ಒಂದು ವಿಚಾರ. ಮತ್ತು ಏನು ಇವತ್ತು ಮೈಸೂರಿನ ಮಹಾರಾಜ ಗ್ರೌಂಡ್ ಏನಿದೆ, ಅಕ್ಷರತಃ ನಿಜವೂ ಮೌನ. ಆ ಮೌನದಲ್ಲಿ ಇವತ್ತು ಅಂತಿಮ ನಮನ ಸಲ್ಲಿಸ್ತಾ ಇರೋದು. ಮತ್ತೆ ಪೊಲೀಸ್ ಇಲಾಖೆ ಏನೇನು ಸಜ್ಜತೆ ಮಾಡ್ಕೊಂಡಿದೆ ಅಂತಂದ್ರೆ, ಒಂದ್ ಕಡೆ ಡ್ರೋನ್ ಹಾಕಿದ್ರೆ ಇಡೀ ಗ್ರೌಂಡ್ ಅಲ್ಲಿ ಏನೇನು ಆಗ್ತಿದೆ ಅಂತ ಕೂಡ ಒಂದು ಸರ್ಚ್ ಮಾಡಕ್ ಕೂಡ ಒಂದು ಡ್ರೋನ್ ಹಾಕೊಂಡಿದ್ರೆ, ಮತ್ತೆ ಕೂಡ ಮತ್ತೆ ಮೊಬೈಲ್ ಟಾಯ್ಲೆಟ್ಗಳ ವ್ಯವಸ್ಥೆ ಮಾಡಿದ್ದಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನೋಡ್ತಾರೆ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದೆಲ್ಲ ಮೂಲಭೂತ ಸೌಕರ್ಯಗಳನ್ನ, ಡಸ್ಟ್ಬಿನ್ ಕೂಡ ಆಯೋಜನೆ ಮಾಡಿದ್ದಾರೆ. ಮತ್ತೆ ಆಂಬುಲೆನ್ಸ್ ಇದೆ, ಎಲ್ಲ ನರ್ಸ್ ಮತ್ತೆ ಡಾಕ್ಟರ್ಸ್ ಕೂಡ ಇದ್ದಾರೆ. ಹಾಗೇನೆ ಎಲ್ಲ ಬ್ಯಾರಿಕೇಡ್ ಬಂದು. ಮತ್ತೆ ನಮ್ಮ ಈ ಬಂದೂರಿನ ಹೆಮ್ಮೆಯ ಮನೋಜ್ ಕುಮಾರ್ ಅವ್ರ ಬಗ್ಗೆ ಕೂಡ ಮಾತಾಡಬೇಕು. ಮನೋಜ್ ಕುಮಾರ್ ಅವರು ಸಿಟಿ ಸೈಬರ್ ಕ್ರೈಮಲ್ಲಿ ಕೂಡ ಇದ್ದಾರೆ. ಅವರು ಕೂಡ ಇವತ್ತು ನನ್ನ ಮಾತಾಡ್ಸೋರು, ನಾನು ಕೂಡ ಮಾತಾಡ್ತೇವೆ ಅವ್ರನ್ನ. ಮನೋಜ್ ಕುಮಾರ್ ಕೂಡ ಇದ್ದಾರೆ. ಹಾಗಾಗಿ ನಿಜಲು ಇವತ್ತು ಮೈಸೂರಿಗರು ನಿಜವಲ್ಲೂ ಜಾನಕಮ್ಮವ್ರನ್ನ ಬಹಳ ಮೌನವಾಗಿ ಕಳಿಸ್ಕೊಡ್ತಾ ಇರೋದು ಕೂಡ ವಿಶೇಷ. ದಯವಿಟ್ಟು ಬನ್ನಿ ಸರ್, ಮುಂದೆ ಬನ್ನಿ ಸರ್, ಮುಂದೆ ಬನ್ನಿ ಸರ್. ಬೈಟ್ ಸ್ಥಳ ತಗೊಳ್ಳೋ ಸಮಯ ಅಲ್ಲ, ಯಾಕೆಂದರೆ ಇರೋಂಥ ವಾಸ್ತವತೆಗಳ ವಿಚಾರಗಳನ್ನ ನಾವು ಮಾತಾಡಬೇಕು. ರಾತ್ರಿಯಿಂದ ಕಾದಂಥ ಜನ ಇವತ್ತು ಜಾನಕಮ್ಮನ ನೋಡಿ ಕಣ್ತುಂಬಿಕೊಳ್ಳುವಂಥದ್ದು. ಇವತ್ತಿನ ಮಧ್ಯಾಹ್ನ 3 ಗಂಟೆ ಮೇಲೆ ನವೀನ್ ಅವರ ಏನು ದತ್ತುಪುತ್ರ ಅಂತಲೇ ಇರುವಂಥ ನವೀನ್ ಅವರ ಫಾರಂ ಹೌಸ್ನಲ್ಲಿ ಅಂತಿಮ ವಿಧಿವಿಧಾನಗಳನ್ನ ಕೂಡ ಮಾಡುವಂಥದ್ದು. 3 ಗಂಟೆ ಮೇಲೆ ಕೂಡ ಇಲ್ಲಿಂದ ಲೆಟ್ ಆಫ್ ಆಗುತ್ತೆ. ಅಲ್ಲಿ ಭೋಗಾದಿಯ ನವೀನ್ ಅವರ ಫಾರಂ ಹೌಸ್ನಲ್ಲಿ ಇವತ್ತು ಅಂತಿಮವಾಗಿ ಅವ್ರಿಗೆ ಅಲ್ಲಿ ತಗೊಂಡೋಗಿ ಎಲ್ಲ ಪೂಜಾ ವಿಧಾನಗಳನ್ನು ಮಾಡಿ ಜಾನಕಮ್ಮರನ್ನು ಕಳಿಸ್ಕೊಡೋಂಥದ್ದು ಕೂಡ ಆಗುತ್ತೆ. ಮೊದಲು ಬೆಳಿಗ್ಗೆ ಇನ್ನು 9 ಗಂಟೆಗೆ ಇಲ್ಲಿ ಡಿಸ್ಪ್ಯಾಚ್ ಆಗುತ್ತೆ, ಇಲ್ಲಿಗೆ ಬರುತ್ತೆ ಬಾಡಿ. ಜಾನಕಮ್ಮರನ್ನ ಕರ್ಕೊಂಬರ್ತಾರೆ ಇಲ್ಲಿಗೆ, ಅವರ ಒಂದು ಪಾರ್ಥಿವ ಶರೀರವನ್ನು. ಪಾರ್ಥಿವ ಶರೀರ 9 ಗಂಟೆಗೆ ಬರುತ್ತೆ. 9 ಗಂಟೆಯನ್ನು ಸತತವಾಗಿ ಜನ ಬರ್ತಾ ಇದ್ದಾರೆ, ತಾವು ನೋಡ್ತಾ ಇದ್ದೀರಾ. ಒಂದು ಕಡೆ ವೆಹಿಕಲ್ ಪಾರ್ಕಿಂಗ್ ಎಲ್ಲ ಆ ಕಡೆ ಇದೆ, VIP ಪಾರ್ಕಿಂಗ್ ಕೂಡ ಈ ಕಡೆ ಇದೆ. ಎಲ್ಲ ರೀತಿಯಂಥ ಮೂಲಭೂತ ಸೌಕರ್ಯಗಳನ್ನ ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದೆ. ನನಗೆ ಬೇಕಾಗಿರೋದು ಜನಸಾಮಾನ್ಯರ ಒಂದು ದರ್ಶನ. ಹಾಗಾಗಿ ನೋಡಿ, ಇವತ್ತು ನಮ್ಗೆ VIP ಬೇಕಾಗಿಲ್ಲ, VIP ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಜನಸಾಮಾನ್ಯರು ಯಾರು ಬರ್ತಾರೆ
ಅವರ ವಿಚಾರಗಳು ಮುಂದೆ ಹೋಗಿ ಮುಂದೆ ಹೋಗಿ. ನಮಸ್ಕಾರ ನಮಸ್ಕಾರ ಸರ್, ನಮಸ್ಕಾರ. ಹಾಗಾಗಿ ನಮ್ಗೆ ಇವರೇ ವಿ ಐ ಪಿ ರೀ, ನಮ್ಗೆ ಜನಸಾಮಾನ್ಯರೇ ವಿ ಐ ಪಿ ನಮ್ಗೆ ಬೇಕಾಗಿಲ್ಲ. ವಿ ಐ ಪಿನೇ ಜನಸಾಮಾನ್ಯರು. ಬನ್ನಿ ಸರ್, ಮೂವಾಗಿ ಸರ್. ಮತ್ತು ಕೇರಳದಲ್ಲಿ ಹುಟ್ಟಿದಂಥ ಜಾನಕಮ್ಮನವರು ಬೆಳೆದಿದ್ದ ಆಂಧ್ರದಲ್ಲಿ ಬೆಳೆದು ಕರ್ನಾಟಕ ಇವತ್ತು ಇಡೀ ಚಿತ್ರರಂಗ ಆಗಿರ್ಬೋದು, ಬೇರೆ ಯಾವುದೇ ವಿಚಾರಗಳಾದ್ರೂ ಕೂಡ ಕರ್ನಾಟಕ ನಮ್ಮನ್ನು ಕರ್ಕೊಂಡು ಸಾಕುತ್ತೆ ಅನ್ನೋದಕ್ಕೆ ಎಲ್ಲ ದಾರ್ಶನಿಕರಾಗಿರ್ಬೋದು ಅಥವಾ ಎಲ್ಲ ಉದ್ಯಮಿಗಳಾಗಿರ್ಬೋದು ಅಥವಾ ಚಿತ್ರರಂಗ ಆಗಿರ್ಬೋದು, ಬೇರೆ ಎಲ್ಲ ರೀತಿಯ ಅಂತ ವಿಚಾರಗಳು ಕೂಡ ಇವತ್ತು ಕರ್ನಾಟಕದ ಬಗ್ಗೆ ಹೆಮ್ಮೆ ಪಡುವಂಥ ಮೂವಾಗಿದೆ. ಹಾಗಾಗಿ ಇವತ್ತು ಜಾನಕಮ್ಮನವರು ನೋಡಿ, ಕೇರಳ ಮತ್ತು ಆಂಧ್ರ ಮೂಲವಾಗಿ ಕರ್ನಾಟಕದಲ್ಲಿ ಇವತ್ತು ಲೆಜೆಂಡ್ ಆಗಿ ಬೆಳೆದಂತಹ ಜಾನಕಮ್ಮನವರು ಇಡೀ ನಮ್ಮ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ, ಇಡೀ ಪ್ರಪಂಚದಲ್ಲಿರುವಂಥ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ, ಆ ಕನ್ನಡಿಗರ ಮನಗಳಲ್ಲಿ ಜಾನಕಮ್ಮನವರು ಇರ್ತಾರೆ. ಇವತ್ತು ಅಷ್ಟೆಲ್ಲ ಇಡೀ ಪ್ರಪಂಚ ನೋಡ್ತಾ ಇರುತ್ತೆ ಇವತ್ತು ಮೈಸೂರಿನ ಈ ಒಂದು ಅಂತಿಮ ಸಂಸ್ಕಾರದ ದರ್ಶನ. ಯಾಕೆಂದರೆ ಇಡೀ ಕನ್ನಡಿಗರು ಪ್ರಪಂಚದಲ್ಲಿದ್ದಾರೆ, ಎಲ್ಲ ಯಾವ್ಯಾವ ಕಂಟ್ರಿಲಿದ್ದಾರೆ ಅವರೆಲ್ಲರೂ ಕೂಡ ನೋಡುವಂಥದ್ದು. ಅದು ನಿಜಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗರ ವಿಶೇಷತೆ. ಅದು ಮೈಸೂರಿನಂತೂ ಭಾಳ ಸಮೂಹವಾಗಿ ಮೈಸೂರಿನಂತೂ ಭಾಳ ಶಾಂತಿ ಪ್ರಿಯರು ಅನ್ನೋದು ಕೂಡ ಇದರಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ಶಾಂತಿಯುತವಾಗಿ ಜಾನಕಮ್ಮನ ದರ್ಶನ ಮಾಡ್ಕೊಂಡು ಹೋಗುವಂಥ ನಮ್ಮ ಮೈಸೂರಿಗರು ಮತ್ತು ಮೈಸೂರಿನ ತಾಲೂಕಿನ ಮತ್ತು ಬೇರೆ ಬೇರೆ ಕರ್ನಾಟಕದ ಮೂಲೆಗಳಿಂದ ಬಂದಂಥವರು ಆಂಧ್ರದಿಂದ ಕೂಡ ಬಂದಿದ್ದಾರೆ. ಅಂದರೆ ಯಾವ ಥರ ಅಂದರೆ ಅವರು ಆಂಧ್ರದಿಂದ ಬೆಂಗಳೂರು ಇದ್ದಂಥವ್ರು, ಬೆಂಗಳೂರು ವಾಸಿಗಳಾಗಿದ್ದಂಥವ್ರು ಜಾನಕಮ್ಮನವ್ರನ್ನ ಕಂಡ್ರೆ ಭಾಳ. ಮತ್ತು ನಮ್ಮ ಯಡಿಯೂರು ತಮಿಳ್ನವರು ಕೂಡ ಬಂದಿದ್ದಾರೆ. ನಿಜಲ್ಲೂ ನೋಡಿ, ಅವರು ವಿ ಐ ಪಿ ಆದರೂ ಕೂಡ ಸಾಮಾನ್ಯ ಜನರಂತೆ ನಮ್ಮ ತಮಿಳವರು ಬಂದಿರೋಂಥದ್ದು. ನಮ್ಮ ಕನ್ನಡ ತಮಿಳಣ್ಣವರು ಥ್ಯಾಂಕ್ ಯು ಸರ್, ಸಿಗೋಣ ಸರ್, ಒಳ್ಳೆಯದಾಗಲಿ ಸರ್. ಇದು ಬೈಟ್ ಕೊಡೋ ಜಾಗ ಅಲ್ಲ, ಬನ್ನಿ ಸರ್ ಹಾಗೇನೆ. ಥ್ಯಾಂಕ್ ಯು. ಸಾಮಾನ್ಯ ಜನರಂತೆ ನಿಜವಾಗ್ಲೂ ನೋಡಬೇಕಾದಂತ ಇಲ್ಲಿದೆ. ನಾವು ವಿ ಐ ಪಿ ಕೌಂಟ್ರಿಗೆ ಹೋಗೋದಲ್ಲ, ಸಾಮಾನ್ಯ ಜೊತೆ ಬಂದು ದರ್ಶನ ಪಡಿತಾರಲ್ಲ, ಅದು ಮಾಡಬೇಕಾದಂತ ನಾವು ನಮಗೆ ಬೇಕಾಗಿರೋದು ವಿ ಐ ಪಿಸ್ ಅಲ್ಲ, ನಿಜವಾದ ವಿ ಐ ಪಿಸ್ ಸಾರ್ವಜನಿಕ. ಈ ವಿ ಐ ಪಿಸ್ ಅಲ್ಲ, ಇದ್ರ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ ಪ್ರತಿದ ಮೀಡಿಯಾ. ಹಾಗಾಗಿ ನಾವೇನು ನೋಡ್ತೀವಿ, ಒಳ್ಳೆ ಸೌಜನ್ಯ ರೀತಿಯಾಗಿ ಶಾಂತಿಪ್ರಿಯವಾಗಿ ಯಾವುದೇ ರೀತಿಯಂಥ ಗೊಂದಲಗಳಿಂದಲೇ ಅಂತಿಮ ದರ್ಶನ ಕೂಡ ಪಡಿತಾ ಇರೋದು ನಮ್ಮ ಮೈಸೂರಿಗರು, ಕರ್ನಾಟಕ ರಾಜ್ಯದ ಜನತೆ, ಬೇರೆ ಬೇರೆ ಸ್ಟೇಟಿಂದ ಬಂದಂಥವ್ರು, ತಮಿಳ್ನಾಡಿಂದ ಬಂದಿದ್ದಾರೆ. ಅಂದರೆ ತಮಿಳ್ನಾಡಿಂದ ಬಂದಿದ್ದಾರೆ ಅಂದರೆ ಈಗ ಬೆಂಗಳೂರು ಬಂದಿರ್ತಾರೆ ಯಾರೋ ಒಬ್ಬರು ತಮಿಳ್ನಾಡಿನಿಂದ, ತಕ್ಷಣ ಗೊತ್ತಾಗಿದ್ದ ತಕ್ಷಣ ತಮಿಳ್ನಾಡಿಂದ ಬೆಂಗಳೂರು ಬಂದಿದ್ದೀವಿ, ಇಲ್ಲಿಂದ ಮೈಸೂರು ಹೋಗೋದು ದೊಡ್ಡ ವಿಷಯ ಅಂತ. ಇವತ್ತು ರೈಲ್ವೆ ಸ್ಟೇಷನ್ಗಳು, ಬಸ್ ಸ್ಟ್ಯಾಂಡ್ಗಳು, ಕೆಲವೊಂದು ವಿಮಾನ ನಿಲ್ದಾಣ ಕೂಡ ರಶ್ ಆಗಿರುತ್ತೆ ಅಂತ ನನ್ನ ಪ್ರಕಾರ. ಹಾಗಾಗಿ ನಿಜವಾದ ವಿ ಐ ಪಿಸ್ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ. ಇದು ಮೈಸೂರಿಗರ ನಿಜವಾದ ಶಾಂತಿಪ್ರಿಯರು, ನಿಜವಾದ ವಿ ಐ ಪಿಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಟ್ ಈಸ್ ಮೀಡಿಯಾ. ವಿ ಐ ಪಿಸ್ ಅಂದರೆ ಇವರು ಪವರ್ ಆಫ್ ದ ಎಲೆಕ್ಷನ್, ವೋಟಿಂಗ್ ಪವರ್ ಇರೋಂಥವ್ರು. ಬನ್ನಿ ಸರ್, ಮೂವಿ. ಮತ್ತು ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಇವತ್ತು ಇಡೀ ಮೈಸೂರು, ಇಡೀ ಪ್ರಪಂಚ ನೋಡ್ತಾ ಇದೆ. ನಮ್ಮ ಕನ್ನಡಿಗರು ಎಲ್ಲೆಲ್ಲಿದ್ದಾರೆ, ಇಡೀ ಪ್ರಪಂಚದಾದ್ಯಂತ ನಮ್ಮ ಕನ್ನಡಿಗರಿದ್ದಾರೆ. ಆ ಕನ್ನಡಿಗರನ್ನ ಮೈಸೂರಿನ ಮಹಾರಾಜ ಗ್ರೌಂಡಲ್ಲಿರುವಂಥ ಜಾನಕಮ್ಮನವರ ಅಂತಿಮ ದರ್ಶನ ಇಡೀ ಪ್ರಪಂಚದಾದ್ಯಂತ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರೋಂಥದ್ದು ಕೂಡ ವಿಶೇಷತೆ. ಆದರೆ ಜಾನಕಮ್ಮನವರು ಮೈಸೂರಲ್ಲಿ ಇದ್ಕೊಂಡು ಎಷ್ಟೋ ಜನಕ್ಕೆ ಪಾಪ ಅವ್ರನ್ನ ನೋಡೋಕ್ಕಾಗಿಲ್ಲ, ಮಾತಾಡ್ಸೋಕ್ಕಾಗಿಲ್ಲ ಅನ್ನೋ ನೋವುಗಳು ಕೂಡ ಇದೆ. ಮತ್ತು ಮೈಸೂರಿನಲ್ಲಿ ಅತಿ ಹೆಚ್ಚು ಗಾಯಕರಿದ್ದಾರೆ, ಜಾನಕಮ್ಮನವರ ಹಾಡಿನಂತೆ ಆಡುವಂಥ ಗಾಯಕರಿದ್ದಾರೆ. ಕಳೆದ ಸರ್ ನಾನು ಕೂಡ ಹಲವಾರು ಕಾರ್ಯಕ್ರಮಗಳಿಗೆ ಭಾಗಿಯಾಗ್ತೀನಿ, ಅಲ್ಲಿ ಜಾನಕಮ್ಮನವರ ಹಾಡುಗಳನ್ನ ಇನ್ಸ್ಪೈರ್ ಆಗಿಬಿಡ್ತಾರೆ, ಅಷ್ಟು ಚೆನ್ನಾಗಿ ಆಡುವಂಥ. ಉದಾಹರಣೆಗೆ ಲಕ್ಷ್ಮೀ ದಿನೇಶ್ ಅವರು ಕೂಡ ಇದ್ದಾರೆ. ಸ್ಟೇಟ್ ಅವ್ರನ್ನ ಒಂದು ಪದವಿ ಕೂಡ ಕೊಟ್ಬಿಟ್ಟಿದ್ದಾರೆ, ಅವ್ರಿಗೊಂದು ಗೌರವ ಕೂಡ ಕೊಟ್ಟಿದ್ದಾರೆ. ಜೂನಿಯರ್ ಜಾನಕಿ ಲಕ್ಷ್ಮೀ ಅಂತ ದಿನೇಶ್ ಅಂತ. ಹಾಗಾಗಿ ದಯವಿಟ್ಟು ನಮ್ಮ ಜನಕ್ಕೆ ಇನ್ನೊಂದು ಮಾತು ಹೇಳ್ತೀನಿ, ದಯವಿಟ್ಟು ಸೆಲ್ಫಿ ಹುಚ್ಚು ಬಿಟ್ಬಿಡ್ರಿ. ಗೂಗಲ್ ಸರ್ಚ್ ಮಾಡಿದ್ರೆ ಲಕ್ಷಾಂತರ ಫೋಟೋ ಸಿಗುತ್ತೆ ಮೇಡಮ್ದು. ಸೆಲ್ಫಿ ಹುಚ್ಚು ಬಿಟ್ಬಿಡಿ ದಯವಿಟ್ಟು, ಯಾಕೆಂದರೆ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ತಾವು ನೋಡ್ತಾ ಇದ್ದೀರಾ, ಪ್ರತಿಯೊಂದು ಮೊಬೈಲಲ್ಲಿ ಒಂದೊಂದು ಸೆಲ್ಫಿ ತೊಗೊಂಡು ಬಂದರೆ ಶಾಸ್ತ್ರದಾಗ ಉಳ್ಕೊಳ್ಳಲ್ಲ, ಅದು ಮನಸ್ಸಲ್ಲಿ ಕೊರಿತಾ ಇರ್ತೀವಿ, ಇವ್ರು ಹೋಗ್ಬಿಟ್ರಲ್ಲ ಅಂತ. ಹಾಗಾಗಿ ಗೂಗಲಲ್ಲಿ ತೊಗೊಂಡ್ರೆ ಎಂತೆಂಥ ಫೋಟೋಗಳಿದೆ ಲೆಜೆಂಡ್ದು. ಹಾಗಾಗಿ ಇದನ್ನ ಸೆಲ್ಫಿ ಜಾಗ ತಗೊಳ್ಳೋದಲ್ಲ ಇದು, ಸೆಲ್ಫಿ ತಗೊಳ್ಳೋ ಜಾಗ ಅಲ್ಲ ಇದು. ಅದು ಕೂಡ ಮತ್ತು ನಮ್ಮ ಮೈಸೂರಿನ ನಿಜಲು ಭಾಳ ಪ್ರಶಂಸೆಯಿಂದ ಇವತ್ತು ಇಡೀ ರಾಜ್ಯ ಮೈಸೂರಿನಲ್ಲಿ ಸಾಂಸ್ಕೃತಿಕ ಮಹಿಳೆಯನ್ನ ಕಾಣುವಂಥದ್ದು. ಅದಕ್ಕೆ ಸಾಕ್ಷಿ ಅಂತಂದರೆ ತಾವೇನು ನೋಡ್ತಾ ಇದ್ದಾರೆ, ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದಂಥ ಒಂದು ದರ್ಶನ ಭಾಳ ಸರ್ ಮೂವಾಗಿ ಸರ್ ಪ್ಲೀಸ್. ಎಲ್ಲರೂ ಕೂಡ ನಾವು ಹೋಗಿ ಗೌರವ ಕೊಡಲೇಬೇಕು. ಜೊತೆಗೆ ನಮ್ಮ ಮೈಸೂರಿಗೆ ಯಾರಿದ್ದಾರೆ, ಇಡೀ ಪ್ರಪಂಚ ನೋಡ್ತಾ ಇದೆ, ಎಲ್ಲೆಲ್ಲಿ ಕನ್ನಡಿಗರು ಇದ್ದಾರೆ ಪ್ರಪಂಚಾದ್ಯಂತ ಎಲ್ಲರೂ ಕೂಡ ಇವತ್ತು ಜಾನಕಮ್ಮನವ್ರನ್ನ ನೋಡ್ತಾ ಇರೋದು. ಸೋಷಿಯಲ್ ಮೀಡಿಯಾ ಒನ್ ಆಫ್ ದ ಪವರ್ ಇನ್ ವರ್ಲ್ಡ್ ಅಂತಲೇ ಹೇಳ್ಬೋದು. ಆ ಸೋಷಿಯಲ್ ಮೀಡಿಯಾ ಏನಿದೆ ಇವತ್ತು ಜಾನಕಮ್ಮವ್ರನ್ನ ತೋರಿಸೋ ಕೆಲಸ ಮಾಡ್ತಾ ಇದೆ.
ತುಂಬ ಕ್ರೌಡ್ ಜಾಸ್ತಿ. ನಾನು ಬಂದಾಗ ಭಾಳ ಕ್ರೌಡ್ ಕಮ್ಮಿ ಇತ್ತು. ಮತ್ತು ನಾನು ಬಂದು 1 ಅವರ್ ಆಯಿತು. ಬೆಳಗ್ಗೆ 9 ಗಂಟೆಗೆ ಬಂದಂಥ ಕಾರ್ಯಕ್ರಮ ಮತ್ತು 3 ಗಂಟೆ ಮೇಲೆ ಲೆಟ್ ಆಫ್ ಆಗುತ್ತೆ. ಅದು ನವೀನ್ ಅವರ ಭೋಗಾದಿಯ ಒಂದು ಬಂತು. ಭೋಗಾದಿಯ ಅವರ ತೋಟದ ಮನೆಯಲ್ಲಿ ಅವರ ಅಂತಿಮ ಸಂಸ್ಕಾರ ನಡೆಯುವಂಥದ್ದು. ಒಬ್ಬರು ಲೆಜೆಂಡ್ ಬಗ್ಗೆ ನಾನು ಹೇಳುವಂಥ ಶಕ್ತಿಯೂ ಇಲ್ಲ ಮತ್ತು ತಿಳುವಳಿಕೆನೂ ಇಲ್ಲ ಅಂತ ಹೇಳ್ಬೋದು. ಇಂಥ ಲೆಜೆಂಡ್ ಬಗ್ಗೆ ಬನ್ನಿ. ನಮಸ್ಕಾರ. ಅದೇ ತಾನೇ ಮಾತಾಡ್ತಾ ಇದೆ. ನಮ್ಮ ಮೈಸೂರಿನ ಗಾಯಕರು ಜಾನಕಮ್ಮ ಕಂಡ್ರೆ ನಮ್ಮ ಸರ್ ಬಂದು ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಸರ್. ಹಾಗೆ ಮೂವ್ ಆಗಿದೆ. ನಾನು ಯಾವಾಗಲೂ ಮಾತಾಡ್ತಾನೆ ಇರ್ತೀನಿ. ನಮ್ಮ ಮೈಸೂರಿನ ಹೆಮ್ಮೆಯ ಎಲ್ಲ ಸುಗಮ ಸಂಗೀತ ಪರಿಷತ್ತು ಮತ್ತು ಎಲ್ಲ ಕೊರತೆ ಗಾಯಕರು ಇಂತಿಂಥ ಲೆಜೆಂಡು ಜಾನಕಮ್ಮರ ಬಗ್ಗೆ ಹಾಡುಗಳನ್ನ ಈಗ ಕಳೆದ ವಾರ ಕೂಡ ಜಾನಕಮ್ಮರ ಬಗ್ಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರು. ಚಿತ್ರರಂಗದ ದಿಗ್ಗಜರು ಕೂಡ ಬಂದಿದ್ದಂತೂ ಕೂಡ ನೋಡೋದು. ಮಾತ್ರ ಇಡೀ ಮೈಸೂರಿನ ಇಡೀ ಪ್ರಪಂಚಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರಲ್ಲ ಜಾನಕಮ್ಮನ, ಅದೇ ವಿಶೇಷ. ಜೊತೆಗೆ ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ನಿಜವಾದಂಥ VIP ನೋಡಿದ್ದೀರ. ಇವರೇ ನಿಜವಾದಂಥ ನನಗೆ VIP ನನ್ನ ಮೀಡಿಯಾಗೆ ಸರ್ ಮೂವ್ ಹಾಗಾಗಿ ಇನ್ನು ಈಗ ಇವತ್ತೇನಾಗಿದೆ ಈ ಒಂದು ವಿಚಾರ ಇನ್ನು ಎಲ್ಲ ವೇದಿಕೆಗಳು ಕೂಡ ಜಾನಕಮ್ಮರ ಹಾಡುಗಳೇ ಇರುತ್ತೆ. ಮೈಸೂರಿನ ಎಲ್ಲ ವೇದಿಕೆಗಳು ಕೂಡ ಜಾನಕಮ್ಮರ ಹಾಡುಗಳಿರುತ್ತೆ. ಮೈಸೂರಿನ ಕಲಾವಿದರು ಏನಿವತ್ತು ಜಾನಕಮ್ಮವರೇ ಬಂದ್ರೇನೋ ಅನ್ನೋ ಮಟ್ಟಿಗೆ ಇವತ್ತು ನಾದಬ್ರಹ್ಮನ ಗುರುತಿದ್ದು BMI ಎಲ್ಲ ಒಂದು ಏನೆಲ್ಲ ಸಭಾಂಗಣಗಳಿದೆ ಅದೆಲ್ಲ ಕೂಡ ನೋಡ್ತಾ ಇದ್ದೀವಿ. ದಯವಿಟ್ಟು ಮೂವ್ ಆಗಿದೆ. ಹಾಗೆ ನಮ್ಮ ಶಾಂತಿ ಪ್ರಿಯರು ಮೈಸೂರಿಗೆ ನಮ್ಮ VIP ನಿಜವಾದಂಥ ಮೀಡಿಯಾ VIP ಇವರೇ ನಮಗೆ ಕಲಾವಿದರು. ಜೊತೆಗೆ ತಾವೇನು ನೋಡ್ತಾ ಇದ್ದಾರೆ. ಓಕೆ, ಗಾಯಕರು ಸರ್. ಗಾಯಕರು ಜೂನಿಯರ್ ರಾಜ್ಕುಮಾರ್ ವಾಯ್ಸ್ನಲ್ಲಿ ಆಡೋಂಥ ನಮ್ಮ ನಿಜಲ್ಲಿ ಎಲ್ಲ. ಹೌದು ಸರ್. ಹೌದು ಸರ್. ಬನ್ನಿ ಸರ್. ಬನ್ನಿ ಸರ್. ಮತ್ತು ಒಂದು ವಿಚಾರ ನಾನು ಆಗಲೇ ಹೇಳಿದೆ ನಿಮಗೆ. ನಾನು ಬಂದಿದ್ದು VIP ಕೌಂಟ್ರಲ್ಲ. ನಾನು VIP ಕೌಂಟ್ರಿಗೆ ಯಾವತ್ತೂ ಕೂಡ ಹೋಗಲ್ಲ. ಬೇಕಾದ್ರೆ ಜನಸಾಮಾನ್ಯರ ಕೌಂಟ್ರಲ್ಲಿ ಹೋಗಿ ಇರೋಂಥ ವಿಶೇಷತೆಗಳು, ಯಾರು ಬಂದಿದ್ರು, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಸ್ಟೇಟಿಂದ ಬಂದಿದ್ರು ಅಂತ ಕೂಡ. ಆಂಧ್ರದಿಂದ ಬಂದಿದ್ದಾರೆ, ತಮಿಳ್ನಾಡಿಂದ ಬಂದಿದ್ದಾರೆ. ಯಾವ ಥರ ಅವ್ರು ಬಂತಾರೆ ಅಂದರೆ ಏಕಾಏಕಿ ಬಂದಿಲ್ಲ. ಅವರು ಬೆಂಗಳೂರಲ್ಲೇ ಅವ್ರು ಉಳ್ಕೊಂಡಿರ್ತಾರೆ. ಅವರ ನೆಂಟರುಗಳ ಮನೆಯಲ್ಲಿ ನೆಂಟರುಗಳ ಮನೆಯಲ್ಲಿ ಉಳ್ಕೊಂಡಂಥ ಸಂಬಂಧಿಕರಾಗಲಿ ಅವರ ಅಭಿಮಾನಿಗಳಾಗಲಿ ಬೆಂಗಳೂರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನೀವು ಟು ಬಿ ಫ್ರ್ಯಾಂಕ್ ನೀವು ಹೋಗಿ ಬೇಕಾದ್ರೆ ರೈಲ್ವೆ ಸ್ಟೇಷನ್ ಚೆಕ್ ಮಾಡಿ. ಅಷ್ಟು ಜನ ಕ್ರೌಡ್ ಆಗಿದ್ದಾರೆ. ಮೂವ್ ಆಗಿದೆ. ಅಷ್ಟು ಜನ ಕೂಡ ಬಂದಿರ್ತಾರೆ ನೋಡಿ. ನಿಜವೂ ಜನ ಸಂಡೇ ಬೇರೆ ಸಿಕ್ಕಾಪಟ್ಟೆ ಜನ ಕ್ರೌಡ್ ಆಗುತ್ತೆ. ಹಾಗಾಗಿ ಇಲ್ಲಿ ಏನು ನೋಡ್ತಾ ಇದ್ದೀವಿ ಮೈಸೂರಿನ ಮಹಾರಾಜ ಗ್ರೌಂಡ್ನಲ್ಲಿ. ಸರ್ ನಮಸ್ಕಾರ ಸರ್. ಹೇಳಿ ಬರ್ತೀನಿ ಸರ್. ಆಮೇಲೆ ಸಿಗೋಣ. ಓಕೆ, ಥ್ಯಾಂಕ್ ಯು. ಇದೆಲ್ಲ ನಮ್ಮ ಮೈಸೂರಿಗೆ ಎಷ್ಟು ಶಾಂತಿ ಪ್ರಿಯರನ್ನಕ್ಕೆ ಮತ್ತೊಂದು ನಿದರ್ಶನ ಅಂತಂದರೆ ನೋಡಿ, ಮುಸ್ಲಿಂ ಮಹಿಳೆ ಕೂಡ ಬಂದಿದ್ದಾರೆ. ಪ್ರೀತಿ ವಿಶ್ವಾಸ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇವತ್ತು ಜಾತ್ಯತೀತವಾಗಿರುವಂಥ ಒಂದು ಲೆಜೆಂಡ್ ಅಂತಂದರೆ ಒನ್ ಆಫ್ ದ ನಮ್ಮ ದಕ್ಷಿಣ ಕರ್ನಾಟಕ, ನಮ್ಮ ದಕ್ಷಿಣ ಭಾಗದ ಮತ್ತೊಬ್ಬರು ಲೆಜೆಂಡ್ ಅಂತಂದರೆ ಜಾನಕಮ್ಮರು. ಇವತ್ತು ಉತ್ತರ ಭಾರತದಲ್ಲಿ ದಯವಿಟ್ಟು ಬೆಳಿ ಸರ್. ಈಗ ಬೆಳಿ, ಯಾಕೆಂದರೆ ಕ್ರೌಡ್ ಆಗುತ್ತೆ. ಬನ್ನಿ ಸರ್. ಓಕೆ ನೋಡಿ, ಅವ್ರು ಏನು ಹೇಳಿದ್ರು ಅಂದರೆ ನಾನು ಅವ್ರು ಹಾಡು ಹೇಳ್ತೀನಿ ಅಂತ. ನೋಡಿ, ಅಭಿಮಾನಿಗಳು ಎಂತೆಂಥ ಅಭಿಮಾನಿಗಳು ಇರ್ತಾರೆ ಅನ್ನೋದಕ್ಕೆ ನಿದರ್ಶನ ಸರ್. ಒಳ್ಳೆ ಥರ ಚೆನ್ನಾಗಿ ಸಾಗ್ತಾ ಇದೆ. ಓಕೆ ಸರ್. ಬನ್ನಿ ಸರ್. ಬನ್ನಿ ಬನ್ನಿ. ಫಾದರ್ ಕೂಡ ಬಂದಿದೆ ಸರ್. ನೋಡ್ತಾ ಇದ್ದೀರಾ ಫಾದರ್. ಮಾರ್ತೋಮ ಚರ್ಚಿಂದ ಒಬ್ಬರು ಫಾದರ್ ಕೂಡ ಬಂದಿದ್ದಾರೆ ನೋಡಿ. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ. ಜಾನಕಮ್ಮನವರು ಇವತ್ತು ಯಾವ ಥರ ಫೇವರ್ ಆಗಿದ್ದಾರೆ ಎಲ್ಲ ಜನಾಂಗಕ್ಕೂ ಬೇಕಾದಂತಹ ಜಾನಕಮ್ಮನವರು. ಚರ್ಚ್ ಫಾದರ್ ಕೂಡ ಬಂದು ನೋಡ್ಕೊಂಡು, ಒಂದು ಮೈಸೂರಿನ ಚರ್ಚ್ ಫಾದರ್ ಕೂಡ ಬಂದಿದ್ರು. ಮತ್ತು ಮುಖ್ಯವಾಗಿ ಪೊಲೀಸ್ ಇಲಾಖೆ ಭಾಳ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ ಇವತ್ತಂತೂ. ಜನಸಾಮಾನ್ಯರನ್ನ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಲೈನ್ ಮೂವ್ ಮಾಡೋದು ಪೊಲೀಸ್ ಇಲಾಖೆ ಕರ್ತವ್ಯ ಕೂಡ ನಿಭಾಯಿಸಿದ್ದಾರೆ. ಮೈಸೂರಿನ ಏನು ಜಿಲ್ಲಾಡಳಿತ ವ್ಯವಸ್ಥೆ ಕೂಡ ವ್ಯವಸ್ಥಿತವಾದಂತಹ ರಾತ್ರಿನೇ ಇದನ್ನೆಲ್ಲ ಪ್ರಿಪೇರ್ ಮಾಡಿರುವಂಥದ್ದು. ರಾತ್ರಿ ಪ್ರಿಪೇರ್ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಮಾಡಿರುವಂಥದ್ದು. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಕೂಡ
LED TV ಕೂಡ ನೋಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ. ಯಾರೆಲ್ಲ ಬರ್ತಾರೆ ಮತ್ತು ಏನೆಲ್ಲ ಸಮಸ್ಯೆಗಳಾಗಬಾರ್ದು ಅನ್ನೋ ಕೂಡ ಶೀಘ್ರ ನೋಡ್ತಿರೋದು. ಇಲ್ಲಿ ಬನ್ನೂರಿನ ಮನೋಜ್ ಕುಮಾರ್ ಅವರು ಇದ್ದಾರೆ. ಮನೋಜ್ ಕುಮಾರ್ ಅವರು ಬನ್ನೂರಿನಲ್ಲಿದ್ದಂಥವ್ರು. ನಮಗೆ ಬಹಳ ಬನ್ನೂರು ಹೆಮ್ಮೆ ಅಂತ ಮನೋಜ್ ಕುಮಾರ್ ಕೂಡ ಇದ್ದಾರೆ. ಹಾಗಾಗಿ ನಮ್ಮೂರಿನಲ್ಲಿದ್ದವ್ರ ಬಗ್ಗೆ ನಾವು ಹೇಳಲೇಬೇಕು. ಮನೋಜ್ ಕುಮಾರ್ ಅವರು ಇವತ್ತು ಸೈಬರ್ ಕ್ರೈಮು ಮೈಸೂರು ಸಿಟಿ ಕೂಡ ಇರೋವಂಥದ್ದು ಸರ್ ಮೂವಾಗಿದೆ. ಮತ್ತು ಪೊಲೀಸ್ ಇಲಾಖೆ ಕೂಡ ಭಾಳ ಶಾಂತಿಯುತವಾಗಿ ಸಾಮಾನ್ಯ ಜೊತೆ ನಡ್ಕೊಂಡು ಅವ್ರನ್ನ ಒಂದು ಪ್ರೀತಿ ವಿಶ್ವಾಸ ತಗೊಂಡು ಎಜುಕೇಷನಲ್ಲಿ ಕೂಡ ಇವತ್ತು ಮಾಡ್ತಾ ಇದೆ ಅಂದರೆ ಇದೆಲ್ಲ ಮೈಸೂರಿನ ಎಲ್ಲ ಹಾಡುಗಾರರು ಕೂಡ ಬಂದಿರುವಂಥದ್ದು. ರಾತ್ರಿ ಕೂಡ ಒಂದಷ್ಟು ಜನ ಬಂದು ಅವರ ಮಾಡ್ಕೊಳ್ಳುವಂಥದ್ದು ಕೂಡ ಆಯಿತು. ಮತ್ತು ಮೈಸೂರು ಸುಗಮ ಸಂಗೀತ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ವಿ ನಾಗರಾಜ್ ಬೈರಿ ಅವರು ನಿನ್ನೆ ಉಡುಪಿಲಿ ಹೋಗಿದ್ರು. ಉಡುಪಿಯಿಂದ ಅವರು ಆನ್ ದ ವೇ ಇದ್ದಾರೆ. ಅವರು ಕೂಡ ಬರ್ತಾರೆ. ಬಂದು ಅಂತಿಮ ದರ್ಶನ ಕೂಡ ಮಾಡುವಂಥದ್ದು. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಡಾಕ್ಟರ್ ವಿ ನಾಗರಾಜ್ ಬೈರಿ ಅವರು ಸಂಜೆ 7 ಗಂಟೆಗೆ ಉಡುಪಿನಲ್ಲಿ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಲ್ಯಾಂಡ್ ಆಗ್ತಾರೆ ಇಲ್ಲಿಗೆ. ಮತ್ತೊಮ್ಮೆ ಮೈಸೂರಿಗರು ಶಾಂತಪ್ರಿಯರು ಬಹಳ ವಿಚಾರವಾಗಿ ಬಹಳ ಸೌಮ್ಯವಾಗಿ ನಡ್ಕೊಂಡಿರೋದು. ತಕ್ಕಂಗೆ ಪೊಲೀಸ್ ಇಲಾಖೆ ಬಹಳ ಜವಾಬ್ದಾರಿ ತಗೊಂಡು ಬಂದಂಥವನ್ನ ಪ್ರೀತಿ ವಿಶ್ವಾಸವಾಗಿ ಮಾತಾಡಿಸಿ ಮೂವ್ ಅಪ್ ಆಗಿ ಬನ್ನಿ ಮುಂದೆ ಬೇರೆಯವ್ರಿಗೆ ಅನುಕೂಲ ಮಾಡ್ಕೊಡಿ. ಇನ್ನೊಂದು ಹುಚ್ಚಾಟ ಏನಂದ್ರೆ ಸೆಲ್ಫಿಗಳು ತಗೋತಾರಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೆಲ್ಫಿ ತಗೊಂಡ್ಬಿಡ್ರಿ. ಸೆಲ್ಫಿ ತಗೊಳ್ಳೋ ಜಾಗ ಅಲ್ಲ ಇದು, ಆಯ್ತಾ? ಸೆಲ್ಫಿ ತಗೊಳ್ಳಬಾರ್ದು. ಈ ಒಂದು ನಿಮ್ಮ ಮನಸ್ಸಲ್ಲಿ ಇರುವಂಥ ಜಾನಕಮನೆ ಬೇರೆ, ಇವತ್ತಿರುವಂಥ ಜಾನಕಮನೆ ಬೇರೆ. ಹಾಗಾಗಿ ಸೆಲ್ಫಿ ತಗೊಳ್ಳೋದು ಭಾಳ ನನ್ನ ಪ್ರಕಾರ ತಪ್ಪು ಅನ್ನೋದು. ಯಾಕೆಂದರೆ ಅಷ್ಟು ರೋಡ್ನಲ್ಲಿ ಒಂದೊಂದು ಸೆಲ್ಫಿ ತಗೊಂಡ್ರೆ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಸ್ಟೇಟಿಂದ ಕೂಡ ಬಂದಿದೆ. ಆಂಧ್ರದಿಂದ ಬಂದಿದೆ, ತಮಿಳುನಾಡಿಂದ ಬಂದಿದೆ. ಬೇಗ ಬೇಗ ಆಗಬೇಕು. ಯಾಕಂದರೆ ಈಗ ಮಳೆಗಾಲ ಕೂಡ ನೋಡಿ, ಬಿಸಿಲು ಆದಷ್ಟು ಇದೆ ಈಗ. ಅದನ್ನು ಜನ ಮಾತ್ರ ಭಾಳ ತಾಂತ್ವದಿಂದ ಸಮಾಧಾನದಿಂದ ನೋಡ್ಕೊಂಡು ಹೋಗ್ತಾ ಇರೋದು. ಈಗ ನನ್ನ ಎಷ್ಟು ಜನ ಕೇಳಿದ್ರು, ಒಂದು ಹಾಡು ಹೇಳ್ತೀನಿ, ಮಾತಾಡ್ತೀನಿ ಸರ್, ಮೂವಾಗಿದೆ ನೋಡಿ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಭಾಳ ಮೈಸೂರಿಗರು ತಾಳ್ಮೆಯಿಂದ ಇವತ್ತು ಇಂಥ ಪುಣ್ಯ ಭೂಮಿಲಿ ಸತ್ತವ್ರೆ ಅಂದ್ರೆ ಒಂದು ಸಂತೋಷ. ನೋಡಿ ಹೆಂಗೆ ಹೇಳ್ತಾರೆ ನೋಡ್ರಿ. ಹೋಗಿ ಮೂವಾಗಿ ಆಯ್ತು ಆಯ್ತು ಸರ್, ಇರ್ಲಿ ಸರ್, ಇರ್ಲಿ ಯಾಕ್ರಿ ಅಂತ ಹೇಳ್ತಾರೆ. ಸುಮ್ಮನೆ ಇರ್ಲಿ ಸರ್, ಇರ್ಲಿ ಸರ್, ಏನಿಲ್ಲ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಿಮ್ಮ ಇದಕ್ಕೂ ಅಲ್ಲಿ ಇದೆ ಸರ್, ಅಲ್ಲಿಗೆ ಹೋಗ್ಬಿಡಿ ಸರ್. ಇರ್ಲಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಬೇಕು ನಾವು ಕೆಲಸ ಮಾಡೋದಕ್ಕೆ. ಹೋಗಿ ಹಾಗಾಗಿ ಮನೋಜ್ ಕುಮಾರ್ ಆನ್ ಸ್ಟೇಜ್ ಅವ್ರಿಗೆ ಜವಾಬ್ದಾರಿ ಬಂದು ಮನೋಜ್ ಕುಮಾರ್ ಅವರಿಗೆ ಪಕ್ಕದಲ್ಲಿ ಅವರು ಇರುವಂಥದ್ದು. ಕಾರಣ ಏನು ಅಂದರೆ ಅವರು ಸೈಬರ್ ಕ್ರೈಮ್ಗೆ ಮನೋಜ್ ಕುಮಾರ್ ಭರ್ತಿ ಹೊಂದ್ತಾರೆ. ಬನ್ನೂರಿನಲ್ಲಿ ಅವರ ಕಾರ್ಯ ದಕ್ಷತೆನೇ ಕೂಡ ಮಾಡಿರುವಂಥದ್ದು. ಬನ್ನೂರಿನ ಸ್ಟೇಷನಲ್ಲಿ ಮನೋಜ್ ಕುಮಾರ್ ಅವರು ಇದ್ದರು. ಅವ್ರನ್ನ ಡೆಪ್ಯುಟೇಷನ್ ಮತ್ತು ಅವ್ರು ಮುಂಬರ್ತಿ ಮಾಡಿ ಮೈಸೂರಿನ ಕೇಂದ್ರ ಬಿಂದು ಮನೋಜ್ ಕುಮಾರ್ ಅವ್ರನ್ನ ಸೈಬರ್ ಕ್ರೈಮ್ಗೆ ಹಾಕಿ ತಗೊಂಡಿದ್ದಾರೆ. ಏನು ನರಸೀಪುರ ಮತ್ತು ಬನ್ನೂರಿನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದಂತಹ ಮನೋಜ್ ಕುಮಾರ್ ಅವರು ಇದ್ದಾರೆ. ಯಾಕೆ ಇದನ್ನ ಒತ್ತಿ ಹೇಳ್ತೇನೆ ಅಂದರೆ, ನಮ್ಮತನ ನಮ್ಮವರು ಅನ್ನೋದು ಯಾವತ್ತೂ ನಾವು ಮರಿಬಾರದು. ನಮ್ಮ ಭಾಗದಲ್ಲಿ ಮನೋಜ್ ಕುಮಾರ್ ಅವರು ಬಹಳ ವಿಶ್ವಾಸಿಯಾಗಿದ್ದಂತಹ ಸಂದರ್ಭ.
మీరు ముందర ఫుల్ ఫ్రంట్లో అందుకని